ದೇಶಾದ್ಯಂತ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಈಗ ಯಾದಗಿರಿಯಲ್ಲಿ ಕೂಡ ಆಪರೇಷನ್ ಅಭ್ಯಾಸ್ ಅಣುಕು ಪ್ರದರ್ಶನ ನಡೆದಿದೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತ ರಕ್ಷಣಾ ಕವಾಯತ್ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಹೋಂಗಾರ್ಡ್, ವೈದ್ಯಕೀಯ ಸಿಬ್ಬಂದಿ, ಸಾರಿಗೆ ಮತ್ತಿತರ ಇಲಾಖೆಗಳಿಂದ ಕಾರ್ಯಾಚರಣೆ ನಡೆದಿದೆ. ಜನನಿಬಿಡ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯಾದಾಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕವಾಯತನ್ನು ಮಾಡಲಾಗಿದೆ. ಇನ್ನು ಬಾಂಬ್ ಸ್ಫೋಟವಾದ ಸ್ಥಳದಲ್ಲಿ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕವಾಯತನ್ನು ಮಾಡಲಾಗಿದೆ. ಡಿಸಿ ಡಾಕ್ಟರ್ ಸುಶೀಲಾ, ಎಸ್ಪಿ ಪೃಥ್ವಿಕ್ ಶಂಕರ್ ಸೇರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಡಾಕ್ಟರ್ ಮಾಡ್ರಿ ಇವ ಯಾಕೆ ಓಡಾಡ್ತಾನ್ರಿ ನಡಬಾರ್ಕ ಏನ್ ಸರಿಯಪ್ಪ ಸರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೇಗೆ ಪ್ರಕ್ಷುಬ್ಧ ವಾತಾವರಣದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿಯಲ್ಲಿ ಅಣುಕು ಪ್ರದರ್ಶನವನ್ನು ಮಾಡ್ತಾ ಇರಬೇಕು. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇರಬೇಕು. ಇಲ್ಲಿ ಯಾವ ರೀತಿಯ ಉಗ್ರರು ಬಂದು ಈ ಒಂದು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಅಣುಕು ಪ್ರದರ್ಶನ ಆಗ್ತಾ ಇರುವಂತದ್ದು ನೋಡ್ತಾ ಇರಬಹುದು. ನೀವು ಇಲ್ಲಿ SDRF ತಂಡಗಳಾಗಿರ್ಬೋದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಇರುವಂತ ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಆಗಿರ್ತದೆ ಅವುಗಳನ್ನ ನೋಡ್ತಾ ಇರ್ಬೋದು. SDRF ತಂಡ ಯಾವ ರೀತಿ ಇಲ್ಲಿ ಜನಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದೆ. ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಬಿದ್ದಿರುವಂತಹ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಯಾವ ರೀತಿ ಮೊದಲ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರಬಹುದು. ಇಲ್ಲಿ ವೈದ್ಯರು ಕೂಡ ಇರುವಂತದ್ದು. ಈ ವೈದ್ಯರು ಕೂಡ ಬಂದು ಇವರನ್ನು ತಪಾಸಣೆ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆಂಬ್ಯುಲೆನ್ಸ್ ಮೂಲಕ ಇವರನ್ನ ಹೋಗಿ ಬೇರೊಂದು ಕಡೆಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಎಲ್ಲ ತಂಡಗಳು ಬಂದು ಇಲ್ಲಿ ಈ ಒಂದು ಮಾಡ್ತಾ ಇರಬಹುದಂದ್ರೆ ಈಗಾಗಲೇ ಇಲ್ಲಿ ಸುತ್ತಮುತ್ತಲಿನ ಜನ ಕೂಡ ಬಂದು ಈ ಒಂದು ಮಾತ್ರೆಗಳನ್ನ ವೀಕ್ಷಣೆ ಮಾಡುವಂತ ಕೆಲಸಗಳಾಗ್ತವೆ. ಅಂದ್ರೆ ಈ ಒಂದು ಯುದ್ಧ ಆದ ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾತ್ರೆಗಳನ್ನ ಮಾಡ್ತಾ ಇರುವಂತದ್ದು. ಕೂಡಲೇ ಅಲರ್ಟ್ ಆಗಿದ್ದು ತಕ್ಷಣ ಇಲ್ಲಿ ಬಂದು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ. ಮೊದಲಿಗೆ ಈ ಒಂದು ಬೆಂಕಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ಒಂದು ಬೆಂಕಿ ಅದನ್ನು ಕೂಡ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಈ ರೀತಿ ಇವರನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳಾಗ್ತವೆ. ಎಲ್ಲ ಗಾಯಗೊಂಡಿರುವಂತಂದ್ರೆ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡಿರುವಂತ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇರುವಂತ ಕೂಡಲೇ ಈ ಒಂದು ಅಂದ್ರೆ ಮಕ್ಕಳಂದ್ರೆ ದೇಶಾದ್ಯಂತ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಈಗ ಯಾದಗಿರಿಯಲ್ಲಿ ಕೂಡ ಆಪರೇಷನ್ ಅಭ್ಯಾಸ್ ಅಣುಕು ಪ್ರದರ್ಶನ ನಡೆದಿದೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತ ರಕ್ಷಣಾ ಕವಾಯತ್ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಹೋಂಗಾರ್ಡ್, ವೈದ್ಯಕೀಯ ಸಿಬ್ಬಂದಿ, ಸಾರಿಗೆ ಮತ್ತಿತರ ಇಲಾಖೆಗಳಿಂದ ಕಾರ್ಯಾಚರಣೆ ನಡೆದಿದೆ. ಜನನಿಬಿಡ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯಾದಾಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕವಾಯತನ್ನು ಮಾಡಲಾಗಿದೆ. ಇನ್ನು ಬಾಂಬ್ ಸ್ಫೋಟವಾದ ಸ್ಥಳದಲ್ಲಿ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕವಾಯತನ್ನು ಮಾಡಲಾಗಿದೆ. ಡಿಸಿ ಡಾಕ್ಟರ್ ಸುಶೀಲಾ, ಎಸ್ಪಿ ಪೃಥ್ವಿಕ್ ಶಂಕರ್ ಸೇರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಡಾಕ್ಟರ್ ಮಾಡ್ರಿ ಇವ ಯಾಕೆ ಓಡಾಡ್ತಾನ್ರಿ ನಡಬಾರ್ಕ ಏನ್ ಸರಿಯಪ್ಪ ಸರಿ
ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿಯಲ್ಲಿ ಅಣುಕು ಪ್ರದರ್ಶನವನ್ನು ಮಾಡ್ತಾ ಇರ್ಬೋದು. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿಯಲ್ಲಿ ಉಗ್ರರು ಬಂದು ಈ ಒಂದು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಅಣುಕು ಪ್ರದರ್ಶನ ಆಗ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ನೀವು ಇಲ್ಲಿ SDRF ತಂಡಗಳಾಗಿರ್ಬೋದು ಮತ್ತು ಅಗ್ನಿಶಾಮಕ ದಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಇಲ್ಲಿರುವಂತ ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿರ್ತದೆ ಅವುಗಳನ್ನ ನೋಡ್ತಾ ಇರ್ಬೋದು. SDRF ತಂಡ ಯಾವ ರೀತಿ ಇಲ್ಲಿ ಜನಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದೆ. ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಬಿದ್ದಿರುವಂತಹ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಯಾವ ರೀತಿ ಮೊದಲ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು. ಇಲ್ಲಿ ವೈದ್ಯರು ಕೂಡ ಇರುವಂತದ್ದು. ಈ ವೈದ್ಯರು ಕೂಡ ಬಂದು ಇವರನ್ನ ತಪಾಸಣೆ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಆಂಬ್ಯುಲೆನ್ಸ್ ಮೂಲಕ ಇವರನ್ನ ಕರೆದುಕೊಂಡು ಹೋಗಿ ಬೇರೊಂದು ಕಡೆಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. SDRF ಎಲ್ಲ ತಂಡಗಳು ಬಂದು ಇಲ್ಲಿ ಈ ಒಂದು ಇದನ್ನ ಮಾಡ್ತಾ ಇರುವಂತಂದ್ರೆ ಈಗಾಗಲೇ ಇಲ್ಲಿ ಸುತ್ತಮುತ್ತಲಿನ ಜನ ಕೂಡ ಬಂದು ಈ ಒಂದು ಮಾತ್ರೆಗಳನ್ನ ವೀಕ್ಷಣೆ ಮಾಡುವಂತ ಕೆಲಸಗಳಾಗ್ತವೆ. ಅಂತಂದ್ರೆ ಈ ಒಂದು ಯುದ್ಧ ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾರ್ಕ್ಗಳನ್ನ ಮಾಡ್ತಾ ಇರುವಂತದ್ದು. ಕೂಡಲೇ ಅಲರ್ಟ್ ಆಗಿದ್ದು ತಕ್ಷಣ ಇಲ್ಲಿ ಬಂದು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ. ಮೊದಲಿಗೆ ಈ ಒಂದು ಬೆಂಕಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದು ಈ ಒಂದು ಬೆಂಕಿ ಅದನ್ನು ಕೂಡ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಈ ರೀತಿ ಇವರನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳಾಗ್ತವೆ. ಇವೆಲ್ಲ ಗಾಯಗೊಂಡು ಯುದ್ಧದ ಸಂದರ್ಭದಲ್ಲಿ ದಾಳಿಯಾದಾಗ ಗಾಯಗೊಂಡಿರುವಂತ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇರುವಂತ ಕೂಡಲೇ ಈ ಒಂದು ಅಂದ್ರೆ ಮಕ್ಕಳನ್ನ ದೇಶಾದ್ಯಂತ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಈಗ ಯಾದಗಿರಿಯಲ್ಲಿ ಕೂಡ ಆಪರೇಷನ್ ಅಭ್ಯಾಸ್ ಅಣುಕು ಪ್ರದರ್ಶನ ನಡೆದಿದೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂತ ರಕ್ಷಣಾ ಕವಾಯತ್ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಹೋಂಗಾರ್ಡ್, ವೈದ್ಯಕೀಯ ಸಿಬ್ಬಂದಿ, ಸಾರಿಗೆ ಮತ್ತಿತರ ಇಲಾಖೆಗಳಿಂದ ಕಾರ್ಯಾಚರಣೆ ನಡೆದಿದೆ. ಜನನಿ ಬೀಡ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯಾದಾಗ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕವಾಯತನ್ನು ಮಾಡಲಾಗಿದೆ. ಇನ್ನು ಬಾಂಬ್ ಸ್ಫೋಟವಾದ ಸ್ಥಳದಲ್ಲಿ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕವಾಯತನ್ನು ಮಾಡಲಾಗಿದೆ. ಡಿಸಿ ಡಾಕ್ಟರ್ ಸುಶೀಲಾ, SP ಪೃಥ್ವಿಕ್ ಶಂಕರ್ ಸೇರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಡಾಕ್ಟರ್ ಮಾಡ್ರಿ ಇವ ಯಾಕೆ ಓಡಾಡ್ತಾನ್ರಿ ನಡಬಾರ್ಕ ಏನ್ ಸರಿಯಪ್ಪ ಸರಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಯಾದಗಿರಿಯಲ್ಲಿ ಅಣುಕು ಪ್ರದರ್ಶನವನ್ನು ಮಾಡ್ತಾ ಇರ್ಬೋದು. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿಯಲ್ಲಿ ಉಗ್ರರು ಬಂದು ಈ ಒಂದು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಅಣುಕು ಪ್ರದರ್ಶನ ಆಗ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ನೀವು ಇಲ್ಲಿ SDRF ತಂಡಗಳಾಗಿರ್ಬೋದು ಮತ್ತು ಅಗ್ನಿಶಾಮಕ ದಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದು ಇಲ್ಲಿರುವಂತ ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿರ್ತದೆ ಅವುಗಳನ್ನ ನೋಡ್ತಾ ಇರ್ಬೋದು. SDRF ತಂಡ ಯಾವ ರೀತಿ ಇಲ್ಲಿ ಜನಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತದೆ. ಈ ಒಂದು ದಾಳಿಯಾದ ಸಂದರ್ಭದಲ್ಲಿ ಬಿದ್ದಿರುವಂತಹ ವ್ಯಕ್ತಿಗಳನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಯಾವ ರೀತಿ ಮೊದಲ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು. ಇಲ್ಲಿ ವೈದ್ಯರು ಕೂಡ ಇರುವಂತದ್ದು. ಈ ವೈದ್ಯರು ಕೂಡ ಬಂದು ಇವರನ್ನ ತಪಾಸಣೆ ಮಾಡಿ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಆಂಬ್ಯುಲೆನ್ಸ್ ಮೂಲಕ ಇವರನ್ನ ಕರೆದುಕೊಂಡು ಹೋಗಿ ಬೇರೊಂದು ಕಡೆಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. SDRF ಎಲ್ಲ ತಂಡಗಳು ಬಂದು
ಇಲ್ಲಿ ಈ ಒಂದು ಇದನ್ನ ಮಾಡ್ತಾ ಇರಬೇಕಂದ್ರೆ ಈಗಾಗಲೇ ಇಲ್ಲಿ ಸುತ್ತಮುತ್ತಲಿನ ಜನ ಕೂಡ ಬಂದು ಈ ಒಂದು ಮಾತ್ರೆಗಳನ್ನ ವೀಕ್ಷಣೆ ಮಾಡುವಂತ ಕೆಲಸಗಳಾಗ್ತವೆ ಅಂದ್ರೆ ಈ ಒಂದು ಯುದ್ಧ ಆದ ಸಂದರ್ಭದಲ್ಲಿ ಯಾವ ರೀತಿ ತಮ್ಮನ್ನು ತಾವು ರಕ್ಷಣೆಯನ್ನ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಾತ್ರೆಗಳನ್ನ ಮಾಡ್ತಾ ಇರುವಂತದ್ದು ಕೂಡಲೇ ಅಲರ್ಟ್ ಆಗಿತ್ತು ತಕ್ಷಣ ಇಲ್ಲಿ ಬಂದು ಎಲ್ಲರನ್ನ ರಕ್ಷಣೆ ಮಾಡ್ತಾರೆ. ಮೊದಲಿಗೆ ಈ ಒಂದು ಬೆಂಕಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ಒಂದು ಬೆಂಕಿ ಅದನ್ನು ಕೂಡ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ನಂತರ ಈ ರೀತಿ ಇವರನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳಾಗ್ತವೆ. ಎಲ್ಲ ಗಾಯಗೊಂಡಿರುವಂತಂದ್ರೆ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡಿರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇರುವಂತ ಈ ಒಂದು ಅಂದ್ರೆ ಮಕ್ಕಳು